ವಿಜಯನಗರ 4th ಸ್ಟೇಜಲ್ಲಿ ಬಹುತೇಕ ಪಾರ್ಕ್ಗಳು ನೆನೆಗುದಿಗೆ ಬಿದ್ದಿರುವಂಥದ್ದು, ಅಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ, ಪಾರ್ಕಿಗೆ ಸಂಬಂಧಪಟ್ಟಾಗಿರ್ಬೋದು. ಇದಕ್ಕೆ ಏನು ಅಲ್ಲಿ ಯಾಕೆ ಈ ರೀತಿ ಆಯಿತು ಅನ್ನೋದು, ಮೇಂಟೆನೆನ್ಸ್ ಯಾಕೆ ಆಗ್ತಾ ಇಲ್ಲ ಅಂತ ನೋಡೋದಿಲ್ಲ. ಇಲ್ಲ, ನಾವು ಈ ಸಲ ಈ ವರ್ಷದ್ದು ಟೆಂಡರ್ಗೆ ವರ್ಕ್ ಇಟ್ಕೊಂಡಿದ್ದೀವಿ, ಟೆಂಡರಲ್ಲಿ ಹಾಕಿದ್ದೀವಿ. ನಮ್ಮದು ಹಾರ್ಟಿಕಲ್ಚರ್ ಸೆಕ್ಷನ್ದು ಅಂತಂದರೆ ಪಾರ್ಕ್ ಅಭಿವೃದ್ಧಿ ಆದಮೇಲೆ ವಾಕ್ ಪಾತ್ಸು, ಆಮೇಲೆ ಕರೆಂಟು, ನೀರು ಎಲ್ಲದನ್ನು ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಆದಮೇಲೆ ನಾವು ಆ ಪಾರ್ಕ್ನ ಮೇಂಟೈನ್ ಮಾಡ್ತೀವಿ. ಅಂದರೆ ಪ್ಲ್ಯಾಂಟೇಷನ್ನು ಮಾಡ್ತೀವಿ ಮತ್ತು ಜಂಗಲ್ ಕ್ಲೀನಿಂಗ್ ಇರುತ್ತೆ, ಅದೆಲ್ಲ ಮಾಡಿಬಿಟ್ಟು ಮೇಂಟೈನ್ ಮಾಡ್ತೀವಿ. ಬಟ್ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗಿರೋದ್ರಿಂದ ಮೇಂಟೆನೆನ್ಸು ಅಂತ ಮತ್ತೆ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಫಸ್ಟ್ ಟೈಮ್ ಡೆವಲಪ್ಮೆಂಟ್ ಏನಿದೆ ವರ್ಕು ಅದನ್ನು ನಾವು ಮಾಡ್ತೀವಿ ನಮ್ಮ ಕಡೆಯಿಂದ. ಇನ್ನು ಸಿವಿಲ್ ವರ್ಕ್ಸ್ ಎಲ್ಲ ಇಂಜಿನಿಯರ್ ಸೆಕ್ಷನಿಗೆ ಬರುತ್ತೆ. ಓಕೆ, ಈಗ ಎಷ್ಟು ಪಾರ್ಕ್ಗಳು ಬರುತ್ತೆ ಮೇಡಮ್ ವಿಜಯನಗರ 4th ಸ್ಟೇಜಿಗೆ? ಎಷ್ಟು ಫೇಸ್ ಇದೋ, 3rd ಫೇಸ್, 2 ಫೇಸ್, ಎಷ್ಟು ಪಾರ್ಕ್ಗಳು ಬರುತ್ತೆ, ಅಂಕಿಅಂಶ ಎಷ್ಟಿದೆ ಅಂತ ನಿಮಗೆ? ವಿಜಯನಗರ 4th ಸ್ಟೇಜಿಂದು ಅಂತಂದರೆ ಯಾಕಂದರೆ ಬೆರಳೆಣಿಕೆ ಪಾರ್ಕ್ಗಳು ಮಾತ್ರ ಸುಸಜ್ಜಿತವಾಗಿದೆ ಬಿಟ್ಟರೆ ಅದೇ ಈಗ ಏನು ಬೇಸಿಕ್ ಅಂತ ನಾನು ಹೇಳೋದ್ನ ಅದೆಲ್ಲ ಡೆವಲಪ್ ಆಗಿರೋ ಪಾರ್ಕಲ್ಲಿ ನಾವು ಮೇಂಟೈನ್ ಮಾಡ್ತೀವಿ, ಕ್ಲೀನಿಂಗು ಅವೆಲ್ಲ ಮಾಡ್ತೀವಿ. ಈಗ ವಿಜಯನಗರ 4th ಸ್ಟೇಜಲ್ಲಿ ಅಂತಂದರೆ ಎಷ್ಟು ಅಂದರೆ ಈಗ ಥರ್ಡ್ ಸ್ಟೇಜ್ ಇದು 73 3rd ಫೇಸ್. ವಿಜಯನಗರ 4th ಸ್ಟೇಜ್ 3rd ಫೇಸಲ್ಲಿ 73 ಪಾರ್ಕ್ಗಳು. ಇನ್ನು ಉಳಿದಿದ್ದು ಅದು ಹ್ಯಾಂಡ್ ಓವರ್ ಆಗಿದೆ ಅಂತ ಅಂದ್ಬಿಟ್ಟು. ಹ್ಯಾಂಡ್ ಓವರ್ ಎಲ್ಲಿಗಾಗಿದೆ? ಎಲ್ಲಿಗೆ ಅದು ಇಂಜಿನಿಯರ್ನೇ ಕೇಳಬೇಕು ನೀವು. ಕಾರ್ಪೊರೇಷನ್ಗೆ ಆಗಿದೆ ಅಂತ ಹಾಗೆ ಹೇಳಿದ್ದಾರೆ. ಬಟ್ ನಾವು ಮೂಡ ಲಿಮಿಟ್ಸಲ್ಲಿ ಯಾವುದಿದೆ ಪಾರ್ಕ್ಸು ಅವನ್ನ ಮಾತ್ರ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಅದು ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಎಲ್ಲ ಆದಮೇಲೆ ಆ ವರ್ಕ್ನ ಮಾಡ್ತೀವಿ. ಯಾಕೆಂದರೆ ಈಗ ಮಾಡಿಸ್ಬಿಟ್ಟು ಆಮೇಲೆ ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಸೊ ಯಾವ ವರ್ಕ್ ನಮಗೆ ಅಪ್ರೂವಲ್ ಸಿಕ್ಕಿದೆ, ಅದಕ್ಕೇನು ಅನುದಾನ ಬಿಡುಗಡೆ ಆಗಿದೆ, ಆ ಪಾರ್ಕ್ಗಳನ್ನ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಅಲ್ಲಿಯ ನಿವಾಸಿಗಳು ಏನು ವಾಕಿಂಗ್ ಬರುವಂಥ ಒಂದು ವಾಯುವಿಹಾರ ಬರುವಂಥವ್ರು, ನಾವು ಏನು ಟ್ಯಾಕ್ಸನ್ನು ಪೇ ಮಾಡ್ತೀವಿ, ಆದರೆ ನಮಗೆ ಸರಿಯಾದಂತಹ ಇಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾದಂಥ ನಮಗಲ್ಲಿ ಏನು ಪಾರ್ಕಲ್ಲಿ ಸುಸಜ್ಜಿತವಾಗಿ ವಾಕಿಂಗ್ ಮಾಡಲಿಕ್ಕೆ ಸ್ಥಳ ಇಲ್ಲ, ಕಾಡು ಬೆಳೆದಿದೆ, ಲೈಟಿಂಗ್ಸ್ ಇಲ್ಲ, ಕುಡಿಯೋ ನೀರು ಇಲ್ಲ ಅನ್ನುವಂಥದ್ದು ಎಲ್ಲ ಏನಿದೆ ಅದನ್ನೆಲ್ಲ ಈಗ ಅಲ್ಲಿಗೆ ಒಬ್ಬರು AEE ಇರ್ತಾರೆ, ಕಾರ್ಯಪಾಲಕ ಅಭಿಯಂತರರು. ಅವರಿಗೆ ನೀವು ಒಂದು ಮನವಿನ ಕೊಟ್ಟರೆ ಅವರಲ್ಲಿ ಬಂದು ಏನಿದೆ ಏನಿಲ್ಲ, ಈಗ ಎಲ್ಲ ಎಷ್ಟೋ ವರ್ಕ್ಗಳು ಮಾಡಿರ್ತಾರೆ, ಈಗ ಕರೆಂಟ್ದು ಮಾಡಿರ್ತಾರೆ, ನೀರಿದು ಮಾಡಿರ್ತಾರೆ, ಏನೋ ಒಂದು ತೊಂದರೆಯಿಂದ ಅದು ಹಾಳಾಗಿರುತ್ತೆ. ಅದನ್ನು ಇವರು ಬಂದು ಇಲ್ಲಿ ಈ ಥರ ಹಿಂಗೆ ಆಗಿದೆ ನಮಗೆ ಸಮಸ್ಯೆ ಅಂತಂದರೆ ಅದನ್ನು ಖಂಡಿತ ಅವ್ರು ಮಾಡಿಕೊಡ್ತಾರೆ. ಈಗ ನಿಮ್ಮ ಪಾರ್ಟ್ ಏನಿದೆ ಮೇಡಮ್ ಅದರಲ್ಲಿ? ಪಾರ್ಕನ್ನು ಡೆವಲಪ್ ಮಾಡುವಂಥ ವಿಚಾರ ನಿಮ್ದು ಏನು ಪಾರ್ಟ್ ಅದರಲ್ಲಿ ಅಂತ? ಅದೇ ನಮ್ಮದು ಪ್ಲ್ಯಾಂಟೇಷನ್ನು, ಜಂಗಲ್ ಕ್ಲೀನಿಂಗ್ ಬರುತ್ತೆ. ಮತ್ತು ಮಕ್ಕಳ ಆಟಕ್ಕೆ ಬೇಕು ಅಂದರೆ ನಾವು ಏರಿಯಾ ನೋಡ್ತೀವಿ ಪಾರ್ಕ್ದು. ದೊಡ್ಡದಾಗಿದ್ದರೆ ಸ್ಪೇಷಿಯಸ್ ಆಗಿ ಅದರಲ್ಲಿ ಗಝಿಬೋ ಆಗಲಿ ಅಥವಾ ಮಕ್ಕಳ ಆಟಕ್ಕೆ ಸಾಮಾನುಗಳು ಅದನ್ನು ಮಾಡಿಸ್ತೀವಿ ಅಷ್ಟೇ, ಇನ್ನೇನು ಬೇರೆ ಅಂಥದ್ದೇನೂ ಇಲ್ಲ. ಎಷ್ಟು ಮಕ್ಕಳ ಸಂಖ್ಯೆ ಇರಬೇಕು ಅನ್ನೋದು ಆ ಥರ ಎಲ್ಲ ಏನಿಲ್ಲ. ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ, ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಅನ್ನೋದು ಅವ್ರು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅದು. ನಾವು ಅದನ್ನು ಜನಸಂಖ್ಯೆ ನೋಡಿ ಪಾರ್ಕ್ನ ಡೆವಲಪ್ ಮಾಡೋಕ್ಕಾಗಲ್ಲ. ಈಗ ಅದು ಪಾರ್ಕ್ ಎಲ್ಲ ಫಸ್ಟೇ ಆಗೋಗಿರುತ್ತಲ್ವ, ಇಷ್ಟು ಅಂತ ಫೆನ್ಸಿಂಗ್ ಆಗೋಗಿರುತ್ತೆ, ಅದರೊಳಗಡೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅಂದರೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಮಾಡುವಂಥದ್ದು ಮತ್ತು ಅಲ್ಲಿ ಗಿಡಗಳನ್ನು ಮೇಂಟೆನೆನ್ಸ್ ಮಾಡುವಂಥದ್ದು ನಿಮ್ಗೆ ಬರುತ್ತೆ.